ನಮಸ್ಕಾರ ಎಲ್ರಿಗೂ ಎಕ್ಸ್ಟ್ರಾ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈ ಕಡೆ ರಾಜಾ ಸಾಬ್ ಈ ಮೂವಿ ಹೇಗಿದೆ ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೆ. ಈ ಕಡೆ ರಾಜಾ ಸಾಬ್ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತಾಡೋದಾದ್ರೆ ಡೈರೆಕ್ಟರ್ ಯಾರಪ್ಪ ಅಂದ್ರೆ ಮಾರುತಿ ಅವರು. ಮಾರುತಿ ಅವರ ನಿರ್ದೇಶನದಲ್ಲಿ ಬಂದಿರುವಂತ ಮೂವಿ. ಆಮೇಲೆ ಪ್ರಭಾಸ್ ಅವರು ಆಕ್ಟ್ ಮಾಡಿರುವಂತ ಮೂವಿ. ಈ ಏನಂದ್ರೆ ಮೂವಿ ಬರೋಕ್ಕಿಂತ ಮುಂಚೆ ಒಂದು ಇವೆಂಟ್ ಅಲ್ಲಿ ಡೈರೆಕ್ಟರ್ ಹೇಳ್ತಾರೆ, ಮೂವಿ ಆ ಕಡೆ ಈ ಕಡೆ ಇದ್ರೆ ಮನೆಗೆ ಬಂದ್ಬಿಡಿ, ನಮ್ಮ ಮನೆಗೆ ಬಂದ್ಬಿಡಿ ಅಂತ ಅಡ್ರೆಸ್ ಬೇರೆ ಕೊಡ್ತಾರೆ. ಹಿಂಗೆಲ್ಲ ಹೇಳಿದ್ರೆ ಗಿಮಿಕ್ ಅನ್ಸ್ಬಿಡುತ್ತೆ, ಮನೆಗೆ ಹೋಗ್ಬೇಕಾ ಏನ್ ಕತೆ ಅಂತ ಗೊತ್ತಿಲ್ಲ. ಇನ್ನು ಡೈರೆಕ್ಟ್ ಆಗಿ ಮೂವಿ ಹೇಗಿದೆ ಅಂತ ನೋಡೋದಾದ್ರೆ ಸ್ಟೋರಿ ಅಂಡ್ ಕಾನ್ಸೆಪ್ಟ್ ವೈಸ್ ಓಕೆ ಪರವಾಗಿಲ್ಲ ಅಂತೀನಿ. ಸ್ಪೆಷಲಿ ಕಾನ್ಸೆಪ್ಟ್ ಏನೋ ಅಂದ್ರೆ ಹಿಂಗ್ ತಗೋಣ, ಒಂದು ಸೈಂಟಿಫಿಕಲಿ ಅಲ್ಝೈಮರ್ ಅಂತ ಏನೋ ಹಾಕೋದು, ಆಮೇಲೆ ಹಿಪ್ನೋಟೈಸ್ ಮಾಡೋದು, ಅದೆಲ್ಲ ಕೆಲವೊಂದು ಎಲ್ಲ ತಗೊಂಡಿದ್ದಾರೆ, ಅದೆಲ್ಲ ಓಕೆ. ಬಟ್ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಪ್ರಭಾಸ್ ಅವ್ರಿಗೆ ಇವರು ಸ್ಟೋರಿ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಹೇಳಿದಾರ ಅಂತ ಗೊತ್ತಿಲ್ಲ ಗುರು. ಅಲ್ಲಿವರೆಗೂ ಪೇಷನ್ಸ್ ಉಳಿಯಲ್ಲ. ಕ್ಲೈಮ್ಯಾಕ್ಸ್ ಒಂಥರ ಚೆನ್ನಾಗಿ ಬಂದಿದೆ. VFX ಎಲ್ಲ ಯೂಸ್ ಮಾಡಿದ ಅಂದ್ರೆ VFX ಎಲ್ಲ ಚೆನ್ನಾಗಿ ಅನಿಸ್ತು, ಏನ್ ತೊಂದ್ರೆ ಇಲ್ಲ ಅನಿಸ್ತು ಲಾಸ್ಟ್ ಅಲ್ಲಿ ಒಂದ್ 20 ನಿಮಿಷ ನೋಡ್ಬೇಕಾದ್ರೆ. ಬಟ್ ಅಲ್ಲಿವರೆಗೂ ಬಿಲ್ಡ್ ಮಾಡ್ಬೇಕಲ್ಲ, ಆ ಬಿಲ್ಡಿಂಗ್ ಅಲ್ಲೇ ಎಲ್ಲೋ ಎಡಬುದ್ರ ಅಂತ. ಯಾಕೆ ಎಕ್ಸಿಕ್ಯೂಷನ್ ಅಲ್ಲಿ ಎಡಬುದ್ರು ಅಂತಂದ್ರೆ ರೈಟಿಂಗ್ ಸರಿ ಇಲ್ಲ ಅವರು. ಅಂದ್ರೆ ಬೇಸಿಕ್ ರೈಟಿಂಗೇ ಮರ್ತ್ ಬಿಟ್ಟಿದ್ರು ಮಾರುತಿ ಅವರು ಅಂತ ನನಗನ್ನಿಸ್ತು. ಒಟ್ನಲ್ಲಿ ಒಂಥರ ಸ್ಟೋರಿ ಓಕೆ ಪರವಾಗಿಲ್ಲ ಅಂತ. ಇದು ಹೆಂಗಿರುತ್ತೆ, ಪ್ಲಾಟ್ ಹೆಂಗಿತ್ತು ಅಂತಂದ್ರೆ ವಿತೌಟ್ ಸ್ಪಾಯ್ಲರ್ ಹೇಳೋದಾದ್ರೆ ಅಜ್ಜಿ ಮತ್ತೆ ಮೊಮ್ಮಗ ಇವರಿಬ್ಬರ ಒಂದು ಬಾಂಧವ್ಯ. ಇವರಿಬ್ಬರ ಮಧ್ಯೆ ಏನಪ್ಪಾ ಅಂತಂದ್ರೆ ಅಜ್ಜಿ ಅವ್ರಿಗೆ ಅಲ್ಝೈಮರ್ಸ್ ಅಂತ ಒಂದು ಇದು ಇರುತ್ತೆ, ಕಾಯಿಲೆ ಇರುತ್ತೆ, ಮರ್ವಿನ್ ಕಾಯಿಲೆ ಅನ್ಕೊಳ್ಳಿ. ಅವರು ಅಜ್ಜನ್ಗೋಸ್ಕರ ಹುಡುಕಾಡ್ತಾ ಇದ್ದಾರೆ. ಆ ತರ ಇವಾಗ ಅಜ್ಜಿಗೋಸ್ಕರ ಇವರು ಪ್ರಭಾಸ್ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಇವರು ಅಜ್ಜನ್ಗೆ ಹುಡ್ಕಕ್ಕೆ ಹೋಗ್ತಾರೆ. ಹುಡುಕ್ತಾರ, ಹಿಂಗ್ ಹುಡುಕ್ತಾರೆ, ಮೊದಲಲ್ಲಿ ಏನೇನೆಲ್ಲ ಆಗುತ್ತೆ, ಇದೇ ಒಂದು ಸ್ಟೋರಿ ಗುರು. ಸೊ ಇದು ಓಕೆ ಪರವಾಗಿಲ್ಲ, ಕಾನ್ಸೆಪ್ಟ್ ಏನೋ ಹಂಗ ಹಿಂಗ ತಗೊಂಡವ್ರೆ. ಏನೋ ಎಕ್ಸಿಕ್ಯೂಷನ್ ಏನಾದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತೇನೋ. ಬಟ್ ಒಂಥರ ಬಿಲೋ ಎವರೇಜ್ ಮತ್ತೆ ಎವರೇಜ್ ಈ ಮಧ್ಯದಲ್ಲೇ ಇದೆ ಅಂತ ನನಗನ್ನಿಸ್ತಾ ಇದೆ ಮೂವಿ. ಸೊ ಮೂವಿ ಯಾರ್ಯಾರು ನೋಡ್ಬೇಕಂತಿದ್ರ ನೋಡಿ, ನಿಮ್ ಇಷ್ಟ. ಓ ಟಿ ಟಿಗೆ ಬರೋವರೆಗೂ ಕಾಯ್ಬೋದೇನೋ ಅಂತ ಅನ್ಸುತ್ತೆ. ಆಮೇಲೆ ಪ್ರಭಾಸ್ ಅವ್ರದ್ದು ಒಂಥರ ಗ್ರಾಫ್ ಹಿಂಗ್ ಇದೆ ಗುರುವೆ. ಮಿಸ್ಟರ್ ಪರ್ಫೆಕ್ಟ್, ಮಿರ್ಚಿ, ಡಾರ್ಲಿಂಗು ಈ ತರ ಎಲ್ಲ ಮೂವಿ ನೋಡಿದವ್ರಿಗೆ ಪ್ರಭಾಸ್ ಫುಲ್ ಡಾರ್ಲಿಂಗ್ ಪ್ರಭಾಸ್ ಅವ್ರು ಅಂದ್ರೆ ಫುಲ್ ಕ್ರೇಜಿ ಫ್ಯಾನ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಒಂಥರ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನೋಡಿದ್ವಿ ನಾವು. ದಡ ಬಡ ಅಂತ ಹೊಡಿಯೋದು ಅದೆಲ್ಲ ಆ ತರದಿಲ್ಲ, ಒಂಥರ ಸ್ವೀಟ್ ಪ್ರಭಾಸ್ನ ನೋಡ್ದಂಗಿದೆ ಈ ಮೂವಿಲಿ. ಸೊ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗ್ಬೋದೇನೋ ಅಂತ ಅನ್ಸುತ್ತೆ. ಒಟ್ನಲ್ಲಿ ಸ್ವಲ್ಪ ಏನಂದ್ರೆ ಈ ಸ್ಪಿರಿಟು, ಫೌಜಿ ಅಂತೆ, ಆಮೇಲೆ ಸಲಾಟು, ಕಲ್ಕಿದು ಇದೆಲ್ಲ, ಕಲ್ಕಿಟ್ಟು ಪಾಟು ಇದೆಲ್ಲ ಬರೋದ್ರಿಂದ ಅಂದ್ರೆ ಈ ತರ ಎಲ್ಲ ಒಂದು ಕ್ರೇಜಿ ಮೂವೀಸ್ ಬರೋದ್ರಿಂದ ಈ ಮೂವಿ ಯಾಕೆ ಬೇಕು ಅಂತ ಅನ್ಸಿದಂತು ನಿಜ ಗುರು. ಇನ್ನು ನೆಕ್ಸ್ಟ್ ಟಾಪಿಕ್ ಬಿಗ್ ಬಾಸ್. ನಿನ್ನೆ ಎಪಿಸೋಡ್ ನೋಡ್ದೆ. ಇದು ಏನಪ್ಪಾ ಅಂದ್ರೆ ಎಲ್ಲರ ಅಭಿಪ್ರಾಯನೂ ಹಂಗೆ ಇದೆ. ಏನಪ್ಪಾ ಅಂದ್ರೆ ಯಾಕೆ ಈ ತರ ಎಪಿಸೋಡ್ ಬಂತು ಅಂತ, ಒಂಥರ ಈ ಸೀಸನ್ ಅಲ್ಲಿ ಏನ್ ಖರಾಬ್ ಆಗಿರೋ ಎಪಿಸೋಡ್ ಅಂತ ಅನ್ಸಿದ್ದು ನಿಜ. ಯಾಕಂದ್ರೆ ಅಫ್ಕೋರ್ಸ್ ಕಿಚ್ಚನ ಚಪ್ಪಾಳೆ ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರು ಕೊಟ್ರು, ಸಖತ್ತಾಗಿ ಆಡಿದ್ರು, ಮೇಡಮ್ ಕೊಟ್ಟಿದ್ದಾರೆ, ಓಕೆ, ಅದ್ರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವರು ಇಡೀ ಸೀಸನ್ ಅಲ್ಲೇ ಅದು ವರ್ಡ್ ಯೂಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ವರ್ಡ್ ಯೂಸ್ ಮಾಡ್ತಾರೆ, ವಿಪರೀತವಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ವಿಪರೀತ ಅಂದ್ರೆ ಏನ್ ಮೀನಿಂಗು, ಏನ್ ಅಣ್ಣವ್ರಂತೂ ಒಂದು ಪ್ರೋಮಲ್ ಬರೀ ಧ್ರುವಂತೆ, ಫಸ್ಟ್ ಇಂದ ಲಾಸ್ಟ್ ವರ್ಗು ಧ್ರುವಂತೆ ಇದ್ರು ಅನ್ನೋ ತರ ಬಿಂಬಿತವಾಗುತ್ತೆ. ಆ ತರ ಇರ್ಲೇ ಇಲ್ವಲ್ಲ ಪ್ರೋಮೋ ಅಲ್ಲಿ. ನೀವು ನೋಡಿ ಬರೀ ಗಿಲ್ಲಿನೇ ಹಾಕೊಂಡ್ಬಿಡ್ತಾರೆ. ಒಂದು 75% ಗಿಲ್ಲಿದೇ ಇರುತ್ತೆ ಪ್ರೋಮೋ. ಅಂದ್ರೆ ಅಲ್ಲಿ ಇನ್ವಾಲ್ವ್ ಇರ್ತಾರೆ ಗಿಲ್ಲಿ ಅಂತ. ಆ ತರ ಇರ್ಬೇಕಾದ್ರೆ ವಿಪರೀತ ಎಂಟರ್ಟೈನ್ಮೆಂಟ್ ಎಲ್ಲಿ ಅಂತ. ಆಮೇಲೆ ಏನಂದ್ರೆ ಇಡೀ ಸೀಸನ್ ಫುಲ್ ವಿಪರೀತ ಎಂಟರ್ಟೈನ್ಮೆಂಟ್ ಕೊಟ್ಟಿರೋ ಧ್ರುವಂತೆ ಅವ್ರಿಗೆ ನಮ್ಮ ಕಿಚ್ಚನ ಚಪ್ಪಾಳೆ ಅಂತಂದ್ರೆ ಯಾರಾದ್ರೂ ನಂಬ್ತೀರಾ? ನನ್ಗಂತೂ ನಂಬಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಗಿಲ್ಲಿ ಕೂತಿರೋದ್ರಿಂದ ಅವ್ರ ಕಡೆಯಿಂದ ಹೆವಿ ಎಂಟರ್ಟೈನ್ಮೆಂಟ್ ಬಂದಿದೆ. ಗಿಲ್ಲಿಗಂತೂ ಆಲ್ರೆಡಿ ಕರ್ನಾಟಕ ಜನತೆದು ಚಪ್ಪಾಳೆ ಸಿಕ್ಕಾಗಿದೆ ಗುರು. ಇನ್ನು ಕಿಚ್ಚನ ಚಪ್ಪಾಳೆನೂ ಅವ್ರು ತಗೊಂಡಿದ್ದಾರೆ. ಬಟ್ ಕರ್ನಾಟಕದ ಜನತೆಯ ಚಪ್ಪಾಳೆ ತುಂಬಾ ಮುಖ್ಯ ಆಗುತ್ತೆ ಅನ್ನೋ ತರ. ಆಮೇಲೆ ನೀವು ನೋಡಿ ಧ್ರುವಂತ ಅವ್ರದ್ದು ಏನಪ್ಪಾ ಅಂತಂದ್ರೆ ಇವರು ಸ್ವಲ್ಪ ಯಾಕೋ ಫೇವರಿಸಮ್ ಮಾಡ್ತಿದಾರ ಬಿಗ್ ಬಾಸ್ ಅವ್ರೆ ಅಂತ ಅನ್ಸುತ್ತೆ. ಏನ್ ಗೊತ್ತಾ, ಇವಾಗ ಬಿಗ್ ಬಾಸ್ ಅಂತಂದ್ರೆ ಏನಪ್ಪಾ ಒಲಿಂಪಿಕ್ಸ್ ಅಲ್ಲೆಲ್ಲ ಅಂದ್ರೆ ಒಲಿಂಪಿಕ್ಸ್ ಅಂತಲ್ಲ, ಇನ್ನು ಫುಲ್ ಒಂಥರ ಸ್ಪೋರ್ಟ್ಸ್ ಅಲ್ಲಿ ಕ್ರೇಜಿ ಆಗಿ ಆಡ್ತಾರಲ್ಲ, ಅವ್ರನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಅವರೇ ಫಸ್ಟ್ ಅನ್ನೋ ತರ ಏನಾದ್ರು ಇದೇನ, ಆ ತರ ಅಲ್ಲ. ಇವ್ರದ್ದು ಎಂಟರ್ಟೈನ್ಮೆಂಟ್ ಮೇನ್ ಇಂಪಾರ್ಟೆಂಟ್, ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿರೋರು ಯಾರು? ಎಲ್ಲಾ ಜನರು ಹೇಳ್ತಾ ಇರೋದು ಗಿಲ್ಲಿ ಅಂತಿದ್ದಾರೆ. ಇವ್ರು ನೋಡಿದ್ರೆ ಸಡನ್ ಆಗ್ಬಿಟ್ಟು ಧ್ರುವ ಅಂತ ಅಂದಿರೋದು ಒಂಥರ ಎಲ್ರಿಗೂ ಏನಪ್ಪಾ ಇದು ಹಿಂಗೆ ಹೇಳ್ಬಿಟ್ರು ಅಂತ ಫೀಲ್ ಆಯ್ತು. ಆಮೇಲೆ ಇವತ್ತಿನ ನೀವು ಸಂಡೇದ ಎಪಿಸೋಡ್ ಅಂದ್ರೆ ಪ್ರೋಮೋ ನೋಡಿ, ಅದ್ರಲ್ಲೂ ಗಿಲ್ಲಿನ ಜಾಸ್ತಿ ಯೂಸ್ ಮಾಡ್ಕೊಂಡವ್ರೆ. ಆ ತರ ಒಂದು 75% ಪ್ರೋಮೋ ಅವ್ರದೇ ಇರುತ್ತೆ ಅಂತಂದ್ರೆ ಅಷ್ಟಲ್ಲೇ ಅರ್ಥ ಮಾಡ್ಕೋಬೇಕು. ಅಂಡ್ ಕರ್ನಾಟಕ ಜನತೆಗೆ ಆಲ್ರೆಡಿ ಅರ್ಥ ಆಗಿದೆ. ಬಟ್ ಈ ಸೀಸನ್ 12 ಏನಾದ್ರು ಗಿಮಿಕ್ ಮಾಡ್ಬಿಟ್ಟು ಯಾರಾದ್ರೂ ವಿಮೆನ್ಸೆ ಗೆಲ್ಲಿ ಅಂತ ಏನಾದ್ರು ಇವ್ರು ಪಣ ತೊಟ್ಟಿದ್ರೆ ಅದ್ ಏನ್ ಮಾಡಕ್ ಆಗಲ್ಲ. ಓಟ್ ಮೇಲೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಇಟ್ಸ್ ಓಕೆ, ನೋಡ ಮುಂದೆ ಇನ್ನು ನೆಕ್ಸ್ಟ್ ವೀಕ್ ಹೆಂಗೋ ಗೊತ್ತೇ ಆಗ್ಬಿಡುತ್ತೆ ಏನ್ ಕತೆ ಅಂತ. ಸೊ ಈ ಒಂದು ರಾಜಾ ಸಾಬ್ ಮೂವಿ, ಆಮೇಲೆ ಈ ಕಡೆ ಬಿಗ್ ಬಾಸ್ ಇದು ಕಿಚ್ಚನ ಚಪ್ಪಾಳೆ ಬಗ್ಗೆ
ನನ್ನ ಅನಿಸಿಕೆ ಇಷ್ಟಿತ್ತು. ನಿಮ್ಮ ಅನಿಸಿಕೆ ಏನಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.